ವೆಲ್ಕಮ್ ಬ್ಯಾಕ್. ಬಿಜೆಪಿ ನಾಯಕರಿಗೆ ಲಕ್ಷ್ಮಣ ಸವದಿ ಅವರು ಟಾಂಗ್ ಕೊಟ್ಟಿದ್ದಾರೆ. ಸವದಿ ಸಮುದ್ರದಲ್ಲಿನ ಒಂದು ಲೋಟ ನೀರಿದ್ದಂತೆ ಅಂತ ಹೇಳಿದ್ರು ಬಿಜೆಪಿ ನಾಯಕರು. ಅದಕ್ಕೆ ಕಿಡಿಕಾರಿದ್ದಾರೆ. ಎಲೆಕ್ಷನ್ ಅಂದಮೇಲೆ ತಂಬಿಗೆ ನೀರು, ಬಕೆಟ್ ನೀರು ಗೊತ್ತಾಗುತ್ತೆ ಯಾವುದು ಅಂದ್ಬಿಟ್ಟು. ಗೋಕಾಕ್ ಚುನಾವಣೆಯಲ್ಲಿ ಈ ಬಾರಿ ಮೌನ ಕ್ರಾಂತಿ ನಡೀತಾ ಇದೆ. ಮೌನ ಕ್ರಾಂತಿಯ ಮೂಲಕ ಹೊಸ ಕ್ರಾಂತಿ ಶುರುವಾಗುತ್ತೆ ಅಂತ ರಮೇಶ್ ಜಾರಕಿಹೊಳಿಗೂ ಕೂಡ ಟಾಂಗ್ ಕೊಟ್ಟಿದ್ದಾರೆ. ನೋಡ್ತಾ ಇರಿ, ಸೋಲ್ತಾರೆ ಅನ್ನುವಂಥ ಒಂದು ಪರೋಕ್ಷವಾಗಿ ಮಾತನಾಡಿರುವಂಥದ್ದು ಲಕ್ಷ್ಮಣ್ ಸವದಿ ಅವರು. ಸವದಿ ಕೊಡುವಂಥ ದುಡ್ಡು ಬಿಜೆಪಿಯದ್ದು ಅಂತ ರಮೇಶ್ ಜಾರಕಿಹೊಳಿ ಹೇಳಿದರು. ಅದಕ್ಕೂ ಕೂಡ ಟಾಂಗ್ ಕೊಟ್ಟಿದ್ದಾರೆ ಲಕ್ಷ್ಮಣ ಸವದಿ. ನಮಗಿಂತ ಪ್ರಬಲ ಅಭ್ಯರ್ಥಿ ನಾವು ಫೈಟ್ ಮಾಡೋದು. ನಾವು ಚುನಾವಣೆ ಯಾವಾಗಲೂ ಸೀರಿಯಸ್ ತೊಗೊಂಡು ಕೆಲಸ ಮಾಡ್ತೀವಿ. ಚುನಾವಣೆ ಜನರ ಆಶೀರ್ವಾದ ನಮಗೆ ಗೋಕಾಕ್ ಜನತೆ ನಮ್ಮ ಮೇಲೆ ಮಾಡ್ತಾ ಇರ್ತಾರೆ. ನಮ್ಮ ಊರಿನ ನಂಬಿಕೆ ಇದೆ. ಅವ್ರ ಆಶೀರ್ವಾದ ಮುಖಾಂತರ ಇವಳೇ ಬಾರಿಸೋದು. ಅವರು ಭಾವನೆಯಲ್ಲಿ ಒಂದು ಲೋಟ ನೀರೇ ಇರ್ಬೋದು, ಇಲ್ಲಂತ ಯಾರು ಹೇಳ್ತಾರೆ. ಅವ್ರ ಭಾವನೆ ಹಾಗಿರ್ಬೋದು. ನಾವು ಜಗದೀಶ್ ಶೆಟ್ಟರ್ ಅವರು ನಮಗೆ ಅವಮಾನ ಆಗಿರ್ತಕ್ಕಂಥದ್ದು, ನಮ್ಮನ್ನೇ ತಿರಸ್ಕಾರ ಭಾವನೆಯಿಂದ ನೋಡಿರ್ತಕ್ಕಂಥದ್ದು ಮತ್ತು ಹಂತದಲ್ಲಿ ಕೂಡ ನಮಗೆ ಅವಮಾನಿಸಿರ್ತಕ್ಕಂಥದ್ದನ್ನು ನಾವು ಪ್ರತಿಭಟಿಸಿ ನಾವು ಹೊರಗೆ ಬಂದಿರ್ತೀವಿ. ಅವ್ರ ದೃಷ್ಟಿಯಲ್ಲಿ ಹೆಂಗೆ ಇರ್ಬೋದು ನೋಡೋಣ. ಚುನಾವಣೆ 13ನೇ ತಾರೀಕು ಲೋಟ ನೀರು, ತಂಬಿಗೆ ನೀರು, ಬಕೆಟ್ ನೀರು ಏನಾಗುತ್ತೆ ನೋಡೋಣ. ಜನ ಅದನ್ನೆಲ್ಲ ತೀರ್ಮಾನ ಮಾಡ್ತಾರೆ. ನಾವ್ಯಾರು ಅದನ್ನ ಹೇಳಲಿಕ್ಕೆ? ಜನರ ತೀರ್ಮಾನಕ್ಕೆ ಎಲ್ಲರೂ ತಲೆಬಾಗಬೇಕಲ್ಲ, ಜನ ಉತ್ತರ ಕೊಡ್ತಾರೆ. ಶೆಟ್ಟರ್ಗೆ ಸಂತೋಷ್ ಟಿಕೆಟ್ ತಪ್ಪಿಸಿದ ಆರೋಪ. ನಾನು ಶೆಟ್ಟರ್ ಮಾತನ್ನ ನಂಬ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಪ್ರಹ್ಲಾದ್ ಜೋಶಿ ಸುಳ್ಳು ಹೇಳ್ತಾನೆ ಅಂತ ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು ತನಗೆ ಟಿಕೆಟ್ ಕೈ ತಪ್ಪಲಿಕ್ಕೆ ಪ್ರಮುಖವಾಗಿ ಕಾರಣ BL ಸಂತೋಷ್ ಅಂತ ಹೇಳಿದ್ರು. ಸೊ ಅದು ನಂಬ್ತೀನಿ ನಾನು ಶೆಟ್ಟರ್ ಅವರ ಮಾತನ್ನ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹೇಳಲೇಬೇಕಲ್ಲ, ಈಗ ಜಗದೀಶ್ ಶೆಟ್ಟರ್ ಅವರ ಮಾತನ್ನ ನಾನು ನಂಬಲಿಕ್ಕೆ ಆಗೋದಿಲ್ಲ ಅಂತ ಹೇಳಕ್ಕಾಗತ್ತಾ? ಸಿದ್ದರಾಮಯ್ಯನವರು ಸಹಜವಾಗಿ ಸಿಗುವಂತ ಅವಕಾಶಗಳನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಇದೇ ಬಿಜೆಪಿಯಲ್ಲೇ ಇದ್ಕೊಂಡು ಈ ಮಾತನ್ನು ಹೇಳಿದಿದ್ರೆ ಬೇಕಿದ್ರೆ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಬೇರೆ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಆದ್ರೆ ಈಗ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಬಂದಿದ್ದಾರೆ. ಅವ್ರು ಹೇಳುವಂತ ಮಾತುಗಳನ್ನ ಸಹಜವಾಗಿ ಒಲ್ಲದ ಮನಸ್ಸು ಅಥವಾ ಒಪ್ಪಿಗೆ ಇರುವಂತ ಮನಸ್ಸು ಒಪ್ಕೊಳ್ಳೇಬೇಕಾಗತ್ತೆ. ಪಾಪ ಅವರು ಹತಾಶೆಯಿಂದ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಡೆಸ್ಪರೇಟ್ ಆಗಿಬಿಟ್ಟಿದ್ದಾರೆ. ಹಂಗಾಗಿ ಆ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಶೆಟ್ಟರ್ ಟಿಕೆಟ್ ತಪ್ಪಿಸಿದ್ದು ಸಂತೋಷರಲ್ಲ, ಬದಲಾಗಿ ಪ್ರಧಾನಮಂತ್ರಿಗಳು ತಪ್ಪಿಸಿದ್ದಾರೆ ಅಂತ ಹೇಳ್ತಾರೆ. ಈಗ ನನಗೆ ಗೊತ್ತಿಲ್ಲ ಶೆಟ್ರ್ ಹೇಳೋದದ್ದು ನಂಬಬೇಕೋ ಇಲ್ಲ ಇವನು ಜೋಶಿ ಹೇಳೋದದ್ದು ನಂಬಬೇಕೋ. ನಾನು ನಂಬೋದು ಶೆಟ್ರ್ ಹೇಳೋದದ್ದು ನಂಬ್ತೀನಿ. ಜೋಶಿ ಸುಳ್ಳು ಹೇಳ್ತಾರೆ, ಅದರಿಂದ ಜೋಶಿ ಸುಳ್ಳು ಹೇಳೋದು ನಂಬಕ್ಕೆ ಹೋಗಲ್ಲ ನಾನು. ಪಾಪ ಅವರು ಹತಾಶೆ. ಲಿಂಗಾಯತ ಸಿಎಂ ವಿಚಾರದಲ್ಲಿ ಸಿದ್ದರಾಮಯ್ಯ ತಾವು ನೀಡಿದಂತ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಬಿಜೆಪಿಯವರು ತಮ್ಮ ಮಾತನ್ನ ತಿರುಚುತ್ತಲೇ ಇದ್ದಾರೆ. ನನ್ನ ವಿರುದ್ಧ ವೀರಶೈವರನ್ನ ಎತ್ತಿಕಟ್ಟುವಂತ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಪ್ರತ್ಯಾರೋಪವನ್ನ ಮಾಡಿದ್ರು. ವೀರಶೈವದಲ್ಲಿ ಎಲ್ಲರೂ ಕೂಡ ಪ್ರಾಮಾಣಿಕರಾಗಿದ್ರು, ಆದ್ರೆ ಬಸವರಾಜ ಬೊಮ್ಮಾಯಿ ಕರಪ್ಟ್ ಅಂತ ಹೇಳಿದ್ದೀನಿ ನಾನು ಅಷ್ಟೇ ಅಂತ ಹೇಳಿದ್ರು ಸಿದ್ದರಾಮಯ್ಯ. ಅಂದ್ರೆ ವೀರಶೈವ ಲಿಂಗಾಯತರಲ್ಲಿ ನಿಜಲಿಂಗಪ್ಪನಂತೇವರು ಇದ್ರು, ಆನೆಸ್ಟ್ ಆಗಿದ್ರು. ವೀರೇಂದ್ರ ಪಾಟೀಲ್ ಇದ್ರು, ಆನೆಸ್ಟ್ ಆಗಿದ್ರು. JH ಪಟೇಲ್ ಇದ್ರು, ಆನೆಸ್ಟ್. ಕಂಠಿ ಇದ್ರು. ಇವರು ಬಸವರಾಜ ಬೊಮ್ಮಾಯಿ ಭಾಳ ಕರಪ್ಟ್ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ದೀನಿ. ವಾಟ್ ಈಸ್ ರಾಂಗ್ ಇನ್ ದಟ್? ಅದಕ್ಕೆ ಜಾತಿ ವಿರುದ್ಧ ಹೇಳಿದ್ದೀನಾ? ಅವರು ತಿರ್ಚ್ತಾ ಇದ್ದಾರೆ. ನನಗೆ ಲಿಂಗಾಯತರ ಬಗ್ಗೆ ಅಪಾರವಾದ ಗೌರವ ಇದೆ. ನಾ ಲಿಂಗಾಯತರ ವಿಚಾರನೇ ಹೇಳಿಲ್ಲ, ಬಸವರಾಜ ಬೊಮ್ಮಾಯಿಗೆ ಮಾತ್ರ ಸೀಮಿತವಾಗಿ ಹೇಳಿರೋದು. ಅವರು ತಿರ್ಚ್ತಾ ಇದ್ದಾರೆ ನನ್ನ ಮಾತುಗಳನ್ನು. ನನ್ನನ್ನು ಈಗ ವೀರಶೈವ ಲಿಂಗಾಯತರನ್ನ ನನ್ನ ವಿರುದ್ಧ ಎತ್ಕಟ್ಟಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ತಿರ್ಚಿ.